ಹರಿ ಓಂ ಗುರುಭ್ಯೋ ನಮಃ. ನಾನು ಪಂಡಿತ್ ಡಾಕ್ಟರ್ ಜೆ ವಿಜಯ್. ಈ ಬಾರಿ ಅಕ್ಷಯ ತೃತೀಯದ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 2026ನೇ ಇಸ್ವಿಯ ಶ್ರೀ ಪರಾಭವ ನಾಮ ಸಂವತ್ಸರದ ಅಕ್ಷಯ ತೃತೀಯ. ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯಂದು ಬೀಳುತ್ತದೆ. ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಮಹತ್ವವಿದೆ. ಸಾಮಾನ್ಯ ಜನರಿಗೆ ತಿಳಿದಿರುವಂತೆ ಅಕ್ಷಯ ತೃತೀಯ ನಾವು ಏನೇ ಮಾಡಿದರೂ ಅದು ಅಕ್ಷಯವಾಗ್ತದೆ ಅಂದರೆ ಹೆಚ್ಚು ವೃದ್ಧಿ ಆಗುತ್ತದೆ. ಅಕ್ಷಯ ಅಂತ ಹೇಳಿದರೆ ವೃದ್ಧಿ ಅಂತ. ಸೊ ಅದು ಹೆಚ್ಚು ವೃದ್ಧಿ ಆಗುತ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತೇವೆ. ಇದಕ್ಕೆವಾದ ಒಂದು ನಮ್ಮ ಹಿಂದಿನ ಧರ್ಮಶಾಸ್ತ್ರದಲ್ಲಿ, ಇಂದಿನ ಪುರಾಣಗಳಲ್ಲಿ ಅಕ್ಷಯ ತೃತೀಯಗೆ ವಿಶೇಷವಾದ ಉಲ್ಲೇಖ ಇದೆ. ನಮ್ಮ 7 ಚಿರಂಜೀವಿಗಳಲ್ಲಿ ಒಬ್ಬರಾದ ಪರಶುರಾಮ ಜಯಂತಿಯು ಅಕ್ಷಯ ತೃತೀಯದಂದೇ ಆಯಿತು. ಗಂಗೆಯು ಭೂಮಿಗೆ ಧರೆಗಿಳಿದ ದಿನವೂ ಅಕ್ಷಯ ತೃತೀಯವೇ. ನಮ್ಮ ಈ ಕಲಿಯುಗದಲ್ಲಿ ಜಗಜ್ಯೋತಿ ಬಸವಣ್ಣನವರ ಜನನವೂ ಅಕ್ಷಯ ತೃತೀಯದಂದೇ ಆಯಿತು. ಅವರ ವಚನಗಳು ಕೂಡ ಇಂದು ಅಕ್ಷಯವಾಗಿಯೇ ಇದೆ. ಅಂದರೆ ಅವರ ಹಿತವಚನಗಳು, ಅವರು ನಮಗೆ ನೀಡಿದ ಮಾರ್ಗದರ್ಶನ ಅದೆಲ್ಲವೂ ಅಕ್ಷಯವಾಗಿಯೇ ಇದೆ. ಅದೇ ರೀತಿ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನು ಅವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ ದಿನವೂ ಹಿಂದೆ ಕೂಡ ಆಗಿರುತ್ತದೆ. ಈ ರೀತಿ ಈ ಅಕ್ಷಯ ದಿನದಂದು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ವೃದ್ಧಿಯಾಗ್ತದೆ, ಹೋಗ್ತದೆ. ಆದ್ದರಿಂದ ಅಕ್ಷಯ ತೃತೀಯದಂದು ಒಳ್ಳೆಯ ಕೆಲಸಗಳು ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಹೆಚ್ಚು ವೃದ್ಧಿಯಾಗ್ತದೆ, ಹೋಗ್ತದೆ. ದಾನ ಧರ್ಮ ಮಾಡುವುದಾಗಲಿ, ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡುವುದು, ಈ ರೀತಿಯಾಗಿ ಮಾಡಿದಾಗ ನಮ್ಮ ಜೀವನದಲ್ಲಿ ಹೆಚ್ಚು ದಾನ ಧರ್ಮ ಮಾಡುತ್ತೇವೆ. ಅಂದರೆ ನಾವು ದಾನ ಧರ್ಮವನ್ನು ಯಾವಾಗ ಮಾಡುತ್ತೇವೆ, ನಮಗೆ ಹೆಚ್ಚು ಭಗವಂತನ ಪ್ರೇರಣೆಯಾಗಿ ನಾವು ಮಾಡಲು ಶಕ್ತರಾದಾಗ ಹೆಚ್ಚು ದಾನ ಧರ್ಮವನ್ನು ಮಾಡುತ್ತೇವೆ. ಅದೇ ರೀತಿ ಶುಭ ಕಾರ್ಯಗಳು ಹೆಚ್ಚು ಶುಭ ಕಾರ್ಯವನ್ನು ಮಾಡುವಂತಾಗುತ್ತದೆ. ಈ ಬಾರಿಯ ಅಕ್ಷಯ ತೃತೀಯವು ಏಪ್ರಿಲ್ 19 ಮತ್ತು 20ನೇ ತಾರೀಕು 2 ದಿವಸ ಇರ್ತದೆ. ಅಂದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:50 ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಿಗ್ಗೆ 7:30 ಅಕ್ಷಯ ತೃತೀಯ ಆಚರಣೆಯನ್ನು ಮಾಡಬಹುದು. ಈ 2 ದಿನಗಳಲ್ಲಿ ಕೂಡ ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಅದು ವೃದ್ಧಿಯಾಗ್ತದೆ, ಹೋಗ್ತದೆ. ಶುಭ ಕಾರ್ಯಗಳನ್ನು ಸಹ ಮಾಡಬಹುದು. ಈ ಅಕ್ಷಯ ತೃತೀಯವನ್ನು ಆಚರಣೆ ಮಾಡಲು ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಕೂಡ ಒಂದು ವಿಶೇಷವಾದ ಮಹತ್ವವಿದೆ. ಸೂರ್ಯ ಚಂದ್ರರ ಇಬ್ಬರ ಒಂದು ಸ್ಥಿತಿಯೂ ಕೂಡ ಇಂದು ಮಹತ್ವವನ್ನು ಪಡೆದುಕೊಳ್ತದೆ. ಈ ಕಾರಣದಿಂದಾಗಿಯೂ ಕೂಡ ಅಕ್ಷಯ ತೃತೀಯವು ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಆದರೆ ಈ ಬಾರಿ ನಾನು ಹೇಳಿದಂತೆ ಏಪ್ರಿಲ್ 19ನೇ ತಾರೀಕು ಭಾನುವಾರ ನಮಗೆ ಭರಣಿ ಮತ್ತು ಕೃತಿಕಾ ನಕ್ಷತ್ರ ಇರ್ತದೆ. ಈ ನಕ್ಷತ್ರಗಳಲ್ಲಿ ಸಾಮಾನ್ಯವಾಗಿ ನಾವು ಶುಭ ಕಾರ್ಯಗಳಂತ ಹೇಳಿದ್ರೆ ಈ ಗುದ್ದಲಿ ಪೂಜೆಯನ್ನು ಮಾಡಲು, ಮನೆ ಕಟ್ಟಲು, ಸ್ಥಳ ಪೂಜೆಯನ್ನು ಮಾಡಲು, ಅಥವಾ ಗೃಹ ಪ್ರವೇಶ ಅಥವಾ ಮದುವೆ ಮುಹೂರ್ತಗಳನ್ನು ಈ ನಕ್ಷತ್ರದಲ್ಲಿ ನಾವು ಮಾಡುವುದಿಲ್ಲ. ನಮಗೆ ಈ ನಕ್ಷತ್ರವು, ಕೃತಿಕಾ ನಕ್ಷತ್ರವು ಸೋಮವಾರ ಬೆಳಗಿನ ಜಾವ 4:30 ಮುಗಿತದ ನಂತರ ರೋಹಿಣಿ ನಕ್ಷತ್ರ ಬೀಳುತ್ತದೆ. ರೋಹಿಣಿ ನಕ್ಷತ್ರ ಮತ್ತು ಶುಕ್ಲ ಪಕ್ಷ ತೃತೀಯ ಎರಡೂ ಸೋಮವಾರ ಬೆಳಗ್ಗಿನ ಜಾವ 4:30ರಿಂದ 7:30 ಇರುತ್ತದೆ. ಅಂದರೆ ತದನಂತರವೂ ರೋಹಿಣಿ ನಕ್ಷತ್ರ ಇರುತ್ತದೆ. ಆದರೆ ತೃತೀಯವು 7:30 ಮುಗಿಯುವುದರಿಂದ ಅಕ್ಷಯ ತೃತೀಯದ ಶುಭ ಮುಹೂರ್ತಗಳು ನಾವು ಸೋಮವಾರದ ಬೆಳಗಿನ ಜಾವ ಆಚರಣೆಯನ್ನು ಮಾಡೋದು ಸೂಕ್ತ. ಇದು ಬಹಳ ಜನರ ಅನಿಸಿಕೆಯೂ ಕೂಡ. ಆದರೆ ಭಾನುವಾರವು ನಾವು ಒಳ್ಳೆಯ ಕೆಲಸಗಳನ್ನು ಬಹಳಷ್ಟು ಮಾಡಬಹುದು. ಹೊಸ ವಸ್ತುಗಳನ್ನು ಕೊಂಡುಕೊಳ್ಳುವುದಾಗಲಿ, ದಾನ ಧರ್ಮಗಳನ್ನು ಮಾಡುವುದಾಗಲಿ, ಈ ರೀತಿಯ ಯಾವುದೇ ರೀತಿಯ ಅಭಿವೃದ್ಧಿಯಾಗುವಂಥ ಕೆಲಸಗಳನ್ನು ನಾವು ಭಾನುವಾರ ಸಹ ಮಾಡಬಹುದು. ಈ ರೀತಿಯಾಗಿ ಅಕ್ಷಯ ತೃತೀಯನ್ನು ಆಚರಣೆ ಮಾಡುವುದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.